ನಾನು ಸೌಮ್ಯ ಮಳಲಿ. ಅಕ್ಕಪಕ್ಕದ ಮನೆಯವರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಮನೆ ತಲಾಶ್ ಮಾಡಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಂದ ಈಗ ಪರಿಶೀಲನೆ ನಡೀತಾ ಇದೆ. ಮನೆಯ ಬಳಿ ಇರುವ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಇದರ ಮಧ್ಯೆ ಯಾರ ಸಂಪರ್ಕಕ್ಕೂ ಸಿಗದೆ ಸೌಂದರ್ಯ ಜಗದೀಶ್ ಕುಟುಂಬ ನಾಪತ್ತೆಯಾಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ಆದ್ರೆ ಇದೀಗ ಇಡೀ ಕುಟುಂಬ ನಾಪತ್ತೆಯಾಗಿದೆ. ಅವರ ಮನೆಯನ್ನ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ. ಅಲ್ಲದೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ದೂರುದಾರೆ ಮಂಜುಳಾ ಹೇಳಿಕೆಯನ್ನ ಕೂಡ ಪೊಲೀಸರು ಇದೀಗ ದಾಖಲಿಸಿಕೊಂಡಿದ್ದಾರೆ. ಅಕ್ಕಪಕ್ಕದ ಮನೆಯವರು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ದರ್ಪದಿಂದ ಇವರು ಕುಟುಂಬದವರು ವರ್ತನೆ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಇದೀಗ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಏನ್ ದೂರುದಾರೆ ಮಂಜುಳಾ ಇದ್ದಾರೆ ಅವರ ಹೇಳಿಕೆಯನ್ನ ಕೂಡ ಇದೀಗ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಅವರ ಮನೆಯನ್ನ ತಲಾಶ್ ಮಾಡಲಾಗ್ತಾ ಇದೆ. ನೋಟಿಸ್ ಅನ್ನ ಕೊಡಲಾಗಿದ್ರು ಕೂಡ ಇಡೀ ಕುಟುಂಬ ಇದೀಗ ನಾಪತ್ತೆಯಾಗಿದೆ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಪೊಲೀಸರು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಸೌಂದರ್ಯ ಜಗದೀಶ್ ಅವರ ಮನೆಯನ್ನ ಇದೀಗ ತಲಾಶ್ ಮಾಡ್ತಾ ಇದ್ದಾರೆ. ಪ್ರಕರಣವನ್ನ ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಮನೆಯಲ್ಲಿ ಯಾರೂ ಇಲ್ಲ. ಇಡೀ ಕುಟುಂಬ ಇದೀಗ ನಾಪತ್ತೆಯಾಗಿದೆ. ಅಲ್ಲದೆ ದೂರುದಾರೆ ಮಂಜುಳಾ ಏನಿದ್ದಾರೆ ಅವರ ಒಂದು ಹೇಳಿಕೆಯನ್ನ ಕೂಡ ಈಗ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಂಡ ನಮ್ಮ ಪ್ರತಿನಿಧಿ ಮುನಿರಾಜು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದ ಹಾಗೆ ಪೊಲೀಸರು ಕೂಡ ಬಹಳ ಸೀರಿಯಸ್ ಆಗಿ ಒಂದು ಪ್ರಕರಣವನ್ನ ಪರಿಗಣಿಸಿದ್ದು ತನಿಖೆಗಿಳಿದಿದ್ದಾರೆ. ನೋಟಿಸ್ ಅನ್ನ ಕೊಟ್ಟರೂ ಕೂಡ ಇಡೀ ಕುಟುಂಬದವರು ಇದೀಗ ನಾಪತ್ತೆಯಾಗಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಮೂಲಗಳಿಂದ ಏನೆಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಸೌಮ್ಯ, ಇವತ್ತು ಈ ಒಂದು ಪ್ರಕರಣದ ಬಗ್ಗೆ ಪೊಲೀಸರು ಒಂದು ರೀತಿ ಒಂದು ಚುರುಕಾಗಿ ಆಕ್ಟಿವ್ ಆಗ್ತಿರುವಂತದ್ದು. ಯಾಕಂದ್ರೆ 2 ದಿನ ಆದ್ರೂ ಸಹ ಇನ್ನೂ ಆರೋಪಿಗಳು ಯಾರು ಮತ್ತೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಯಾವುದೇ ಕ್ಲೂ ಪೊಲೀಸರಿಗೆ ಸಿಕ್ಕಿರ್ಲಿಲ್ಲ. ಮತ್ತೆ ಅವರನ್ನ ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಇವತ್ತು ಒಂದ್ ಸ್ವಲ್ಪ ಜೋರಾಗಿ ಅಲರ್ಟ್ ಆಗ್ತಿರುವಂತದ್ದು. ಏನು ಈಗಾಗಲೇ ಏನು ಸೌಂದರ್ಯ ಜಗದೀಶ್ ಅವರ ಒಂದು ಮನೆಗೆ ಒಂದು ಪೊಲೀಸರ ಒಂದು ತಂಡ ಭೇಟಿ ಕೊಟ್ಟು ಅಲ್ಲಿ ಮನೆಯಲ್ಲಿ ಯಾರಾದ್ರೂ ಇದಾರಾ ಇಲ್ವಾ ಅಂತ ಹೇಳಿ ಒಂದು ತಲಾಶ್ ಮಾಡಿರುವಂತದ್ದು. ಮನೆಯ ಒಂದು ಹಿಂಭಾಗ ಇರ್ಬೋದು ಮತ್ತೆ ಬೇರೆ ಬೇರೆ ಕೋಣೆಗಳಲ್ಲಿ ಒಂದು ಸರ್ಚ್ ಮಾಡುವಂತ ಕೆಲಸವನ್ನು ಸಹ ಮಾಡಿದ್ರು. ನಂತರ ಏನು ದೂರುದಾರೆ ಮಂಜುಳಾ ಏನಿದ್ರೆ ಅವರ ಮನೆಗೂ ಸಹ ಭೇಟಿ ಕೊಟ್ಟು ಅವರಿಂದಲೂ ಸಹ ಒಂದು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಅವ್ರ ಮನೆಯಲ್ಲಿರುವಂತಹ ಸಿಸಿಟಿವಿ ದೃಶ್ಯಗಳೇನಿದೆ ಆ ಒಂದು DVR ಅನ್ನ ತಮಗೆ ಕೊಡ್ಬೇಕು ಅಂತ ಹೇಳಿ ಒಂದು ಅವ್ರಿಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ಮತ್ತೆ ಇದೇ ವೇಳೆ ಈ ಒಂದು ಘಟನೆಯಲ್ಲಿ ಭಾಗಿಯಾದಂತಹ ಆರೋಪಿಗಳೇನಿದ್ರೆ ಅವರು ಎಲ್ಲಿದ್ದಾರೆ ಮತ್ತೆ ಯಾವ ಲೊಕೇಶನ್ ಇಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋ ಸಲುವಾಗಿ ಪೊಲೀಸರು ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಖುದ್ದು DCP ಅವರೇ ಒಂದು ಈ ಬಗ್ಗೆ ಒಂದು ಮಾಹಿತಿಯನ್ನ ಪಡೆದುಕೊಂಡು ಏನು ಮಹಾಲಕ್ಷ್ಮಿ ಪೊಲೀಸರಿಂದ ತನಿಖೆಯ ಪ್ರಗತಿಯನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೌಮ್ಯ, ಈಗ ಸೌಂದರ್ಯ ಜಗದೀಶ್ ಅವರ ಪುತ್ರನ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಹಳ ದರ್ಪದಿಂದ ಇವರು ವರ್ತಿಸ್ತಾರೆ ಅನ್ನುವಂತಹ ಆರೋಪಗಳನ್ನ ಮಾಡಿದ್ದಾರೆ. ಈಗ ಆಲ್ರೆಡಿ ದೂರನ ಕೂಡ ಕೊಡಲಾಗಿದೆ. ಇವತ್ತು ಮಂಜುಳಾ ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮತ್ತೆ ಏನಾದ್ರೂ ಇನ್ನಷ್ಟು ಮಾಹಿತಿಯನ್ನ ಕೊಟ್ರ ಮಂಜುಳಾ ಅವರು? ಸೊಮ್ಮೆ ಈಗ ಈ ದೂರದಾರೆ ಮಂಜುಳಾ ಏನಿದ್ರೆ ಆಕೆ ಒಂದು ಕೆಲವು ಆರೋಪಗಳನ್ನ ಸಹ ಮಾಡ್ತಾ ಇರುತ್ತದೆ. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಎಲ್ಲೊಂದ್ ಕಡೆ ಭಯದ ವಾತಾವರಣ ಉಂಟಾಗ್ತಿತ್ತು. ಯಾಕಂದ್ರೆ ಈ ಏನು ಸೌಂದರ್ಯ ಜಗದೀಶ್ ಅವ್ರ ಪುತ್ರ ಏನಿದ್ದಾನೆ ಆತ ಒಂದು ಮತ್ತೆ ಆ ಬೌನ್ಸರ್ಸ್ ಏನಿದ್ರೆ ಅವರು ರಸ್ತೆಯಲ್ಲಿ ಇರ್ಬೇಕಾದ್ರೆ ಯಾರು ಸಹ ಇಲ್ಲಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಸೈಕಲ್ ತುಳ್ಕೊಂಡು ಓಡಾಡೋದ್ನಲ್ಲೂ ಜನ ಓಡಾಡೋದಕ್ಕೆ ಭಯ ಪಡ್ತಾ ಇದ್ರು. ಅಂತ ವಾತಾವರಣ ಇತ್ತು. ಮತ್ತೆ ಅವ್ರು ಏಕಾಏಕಿ ನಮ್ಮ ಮನೆ ಮೇಲೆ ಒಂದು ಮನೆಗೆ ನುಗ್ಗಿ ನಮ್ಮ ಮನೆ ಕೆಲಸ ಮಾಡ್ತಿದ್ದಂತ ಒಂದು ನೌಕರರ ಮೇಲೆ ಒಂದು ಹಲ್ಲೆ ಮಾಡಿರುವಂತದ್ದು. ಅದು ಮಹಿಳೆಯರ ಮೇಲೆ ಸಹ ಹಲ್ಲೆ ಮಾಡಿ ರೀತಿ ದರ್ಪವನ್ನು ತೋರಿದ್ರೆ ಈ ಮೊದಲು ಸಹ ನಮ್ಮ ಹುಡುಗನ ಮೇಲೆ ಒಂದು ರೀತಿ ಹಲ್ಲೆ ಆಗಿತ್ತು. ಆದ್ರೆ ನಾವು ಹೋಗ್ಲಿ ಅಂತ ಸುಮ್ನೆ ಬಿಟ್ಟಿದ್ವಿ. ಆದ್ರೆ ಈ ಬಾರಿ ನಾವು ಈ ರೀತಿ ಇದನ್ನ ಸುಮ್ನೆ ಆದ್ರೆ ನಮ್ಗೆ ಅದು ತೊಂದರೆ ಆಗುತ್ತೆ ಅಂತ ಹೇಳಿ ಈಗ ಅವರು ಈ ಬಗ್ಗೆ ಪೊಲೀಸ್ ಠಾಣೆ ಮೆಟ್ಟಿಲು ಇರುವಂತದ್ದು. ಈಗಾಗಲೇ ಸ್ಥಳೀಯರು ಸಹ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದಾರೆ. ಏನು ಇವ್ರು ಪದೇ ಪದೇ ಈ ರೀತಿ ರಸ್ತೆಯಲ್ಲಿ ಇರೋಂಥವ್ರಿಗೆ ತೊಂದರೆ ಆಗ್ತಾ ಇದೆ ಮತ್ತೆ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ ಈಗ ದೂರು ಕೊಟ್ಟಿದ್ದನ್ನ ತನಿಖೆಯನ್ನು ಸಹ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಸೌಮ್ಯ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.